ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಈ ಜೋಡಿಗಳನ್ನಷ್ಟು ನೋಡಿದ್ರೆ ನಿಜಕ್ಕೂ ಮನಸ್ಸು ಒಂಚೂರು ಅಂತ ಇದೆ. ಯಾಕಂದರೆ ಇವರಿಗೆ 2 ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ಆದರೆ ಇವರು ಈ ರೀತಿಯಾಗಿ ರೀಲ್ಸ್ ಮಾಡಿದನ್ನೇ ನಿಜವಾಗಿ ತಿಳಿದುಕೊಂಡು ಗಂಡ ಪತಿರಾಯ ಆತ್ಮಹತ್ಯೆ ಮಾಡ್ಕೋತಾರಂದರೆ ಇದು ಯಾವುದೋ ಕಾಲಘಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿದೆ ಅಂತೆ ನಾವು ತಿಳ್ಕೋಬೇಕಾಗಿದೆ. ಇವತ್ತು ಕೇವಲ ದನ ಕಾಯೋ ಮತ್ತು ಕುರಿ ಕಾಯೋನ ಹತ್ತಿರ ಕೂಡ ಇವತ್ತು ಫೋನ್ ಇದೆ. ಅವನು ಕೂಡ ರೀಲ್ಸ್ ಮಾಡ್ತಾ ಇದ್ದಾನೆ. ಅವನಿಗೆ ಸಂಬಂಧಪಟ್ಟಿರೋ ಹಾಗೆ ಅನೇಕ ರೀತಿಗಳಿಂದ ವಾಟ್ಸಪ್ಪು, ಫೇಸ್ಬುಕ್ಕು ಹಾಗೂ ಮಗದೊಂದು ಎಲ್ಲ ಸಾಮಾಜಿಕ ಚಾನಲ್ಗಳಲ್ಲಿ ಕೂಡ ಅವನಿಗೆ ಓದಲಿಕ್ಕೆ ಬರಲಿಲ್ಲ ಅಂದರೂ ಕೂಡ ಅದು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸನ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ಒಂದಿಷ್ಟು ಈ ಪತಿರಾಯ ಕುಮಾರ್ ಅಂತಕ್ಕಂಥವನು 33 ವರ್ಷದ ವ್ಯಕ್ತಿ, ಹೆಂಡತಿ ತವರು ಮನೆಗೆ ಹೋಗಿ ಮಾವನ ಜೊತೆಯಲ್ಲಿ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಎಂದು ಹಾಡಿ ಕುಣಿದಿದ್ದನ್ನೇ ಫೇಸ್ಬುಕ್ಕಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದಾಳೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿರೋಂಥ ಘಟನೆ ನಡೆದೋಗಿದೆ. ಬಂಧುಗಳೇ, ಇದು ಆತ್ಮಹತ್ಯೆ ನಡೆದೋಗಿದ್ದು ಚಾಮರಾಜನಗರದ PG ಪಾಳ್ಯದಲ್ಲಿರುವಂಥ ಈ ಒಂದು ಹುಣ್ಣೂರು ತಾಲೂಕಿನ PG ಪಾಳ್ಯದಲ್ಲಿ ನಡೆದೋಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಪತಿರಾಯ ಇಬ್ಬರೂ ಸೇರಿಕೊಂಡು ತವ್ರ ಮನೆಗೆ ತನ್ನ ಹೆಂಡತಿಗೆ ಬಿಡಲು ಹೋಗ್ತಾನೆ. ಅದಾದ ನಂತರದಲ್ಲಿ ಹೆಂಡತಿ ಮನೆಯಲ್ಲಿ ಒಂದು ದಿವಸ ಉಳಿದುಕೊಂಡು ವಾಪಸ್ ಬರ್ತಾನೆ, ನೀ ನಾಳೆ ಬಾ ಅಂತೇಳಿ. ಅದಾದರೂ ಕೂಡ ಯಾವುದೋ ಒಂದು ಹಳೆ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಅಲ್ಲಿ ಕೇಳಿ ಬಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಕುಮಾರ್ನ ಎಲ್ಲ ಫ್ರೆಂಡ್ಸ್ಗಳು ಒಂದು ಕಡೆ ಸೇರಿಕೊಂಡು ನಿನ್ನ ಹೆಂಡತಿ ಯಾರ್ದೋ ಜೊತೆಯಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಎಂದು ಕುಣಿತಾ ಇದ್ದಾಳೆ, ಅದನ್ನೆಲ್ಲ ಹಿಂಗೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ, ನೀನೇ ಅಲ್ಲಿದೆಯಪ್ಪ ಅಂತಕ್ಕಂಥ ಮಾತನ್ನು ಅವನಿಗೆ ಕೇಳಿದ್ರೆ ಅವನು ಅದಕ್ಕೆ ಮನಸೋತು ಅವಳಿಗೆ ಫೋನ್ ಮಾಡಿ ಈ ಒಂದು ಸಾಂಗ್ಸನ್ನು ತೆಗಿ, ಯಾಕೆ ಹಾಕಿದ್ದೀನಿ ನೀನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಎಲ್ಲರೂ ಕಾಮನ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾಯಿದ್ದಾರೆ ಕರಿಮಣಿ ಮಾಲೀಕ ನೀನಲ್ಲ ಅಂತಕ್ಕಂಥ ಮಾತು, ನಾನು ಕೂಡ ಹಾಕಿದ್ದೀನಿ ಅಂತಕ್ಕಂಥ ಮಾತನ್ನು ಅವಳು ಒಂದು ಸಹಜವಾಗಿ ಆ ಗಂಡನಿಗೆ ಹೇಳ್ತಾಳೆ. ಆದರೆ ಗಂಡ ನಾನು ತೆಗೆಯೋದಿಲ್ಲ, ಅಂದರೂ ಕೂಡ ನಾನು ತೆಗೆಯಲ್ಲ, ಇರಲಿ ಏನಾಗುತ್ತೆ ಅಂತಕ್ಕಂಥ ಮಾತನ್ನು ಹೆಂಡತಿ ಹೇಳಿದಳಂತೆ. ಅದನ್ನೇ ಒಂದಿಷ್ಟು ಮನಸ್ಸಲ್ಲಿ ಇಟ್ಟುಕೊಂಡು ಪತಿರಾಯ ಆಗಿರ್ತಕ್ಕಂಥ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಂಧುಗಳು, ಈ ಕುರಿತು ಮೃತ ಕುಮಾರ್ ಅವರ ಸಹೋದರ ಮಹಾದೇವ ಸ್ವಾಮಿಯವರು ಹುಣ್ಣೂರು ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರು ಕೂಡ ಸಲ್ಲಿಸಿರ್ತಾನೆ. ಒಟ್ಟಾರೆಯಾಗಿ ನಮ್ಮ ಅಣ್ಣ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಅತ್ತೆಗೆ ಈ ರೀತಿಯಾಗಿ ಕರಿಮಣಿ ಮಾಲೀಕ ನೀನಲ್ಲ ಅಂತಕ್ಕಂಥ ಸಾಂಗ್ಸಿಗೆ ಅವರ ಸೋದರ ಮಾವ ಜೊತೆಯಲ್ಲಿ ಸೇರಿಕೊಂಡು ಕುಣಿತಿರೋದನ್ನು ನನ್ನ ಅಣ್ಣ ಒಂಥರ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದಕ್ಕೆಲ್ಲ ಪ್ರಮುಖ ಕಾರಣ ನನ್ನ ಅತ್ತಿಗೆ ಅಂತಕ್ಕಂಥ ಮಾತನ್ನು ಅವರ ತಮ್ಮನಾಗಿರ್ತಕ್ಕಂಥ ಮಹಾದೇವ ಸ್ವಾಮಿಯವರು ಇಲ್ಲಿ ದೂರು ಕೊಟ್ಟಿದ್ದಾರೆ. ಈ ಘಟನೆ ಬಗ್ಗೆ ಏನು ನಡೀತು, ಏನಿದೆ, ಹೇಗಾಯ್ತು ಅನ್ನೋದನ್ನು ಒಂದಿಷ್ಟು ನಿಮಗೆ ನಾನು ತಿಳಿಸ್ತೀನಿ ಬಂಧುಗಳೇ. ಯಾಕಂದರೆ ಈಗಾಗಲೇ ಈ ಒಂದು ಮಹಾದೇವ ಸ್ವಾಮಿಯ ಕೊಟ್ಟಿರ್ತಕ್ಕಂಥ ದೂರನ್ನು ಇಲ್ಲಿ ಆ ಸತ್ತ ಗಂಡ ಏನಿದಲ್ಲ ಕುಮಾರ್ ಅಂತಕ್ಕಂಥ ಹೆಂಡತಿ ಏನಿದ್ದಾಳಲ್ಲ ರೀಲ್ಸಲ್ಲಿ ಕೊಡುವಂಥ ವ್ಯಕ್ತಿ, ಅವಳು ಇವತ್ತು ನನ್ನ ಗಂಡ ಸತ್ತಿಲ್ಲ, ಅವರು ರೀಲ್ಸಿಂದ ಸತ್ತಿಲ್ಲ, ಅವರು ಸತ್ತಿರೋದು ಸಾಲ ಮಾಡಿಕೊಂಡು ವಿಪರೀತವಾಗಿ ಕುಡಿತವಾಗಿದ್ದರು, ಅನೇಕ ಸಾಲ ಮಾಡಿಕೊಂಡಿದ್ದರು. ನಮ್ಮ ಮನೆಯಲ್ಲಿ ಒಂದಿಷ್ಟು ಎಲ್ಲ ರೀತಿಯ ನಾವು ಒಳ್ಳೆಯ ರೀತಿಯಿಂದ ಇದ್ದೀವಿ, ಆದರೆ ಇಲ್ಲಿ ಸಾಲದ ಜಾಸ್ತಿ ಆಗಿದ್ದರಿಂದ, ಹೊರೆ ಜಾಸ್ತಿ ಆಗಿದ್ದರಿಂದ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ನನ್ನ ರೀಲ್ಸ್ಲಿಂದೆಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟನೆಯಾಗಿ ನೀಡಿದ್ದಾಳೆ. ಬನ್ನಿ ಹಾಗಾದರೆ ನಿಮಗೆ ಆ ವಿಷಯನೂ ಕೂಡ ತಿಳಿಸ್ತೀನಿ, ಏನು ಎತ್ತ ಹೇಗಾಯಿತು ಏನಾಯಿತು ಅನ್ನೋದು ಕೂಡ ನಿಮಗೆ ತಿಳಿಸಲೇಬೇಕಾಗಿದೆ. ಈ ಘಟನೆ ನಡೆದಿದ್ದು ಹುಣ್ಣೂರು ತಾಲೂಕಿನ PG ಪಾಳ್ಯದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ನಡೆದೋಗಿದೆ. ಘಟನೆ ಎಂದಾಗಿದೆಪ್ಪ ಅಂದರೆ ಫೆಬ್ರವರಿ 10ರಂದು ರೂಪಾ ತಮ್ಮ ತವರು ಮನೆಯಾದ ಗುಂಡಾಪುರಕ್ಕೆ ಪತ್ನಿಯೊಂದಿಗೆ ಕರೆದೋಗ್ತಾರೆ. ಅಲ್ಲಿ ಒಂದು ದಿನ ಪತಿ ಅಂದರೆ ಕುಮಾರ್ ಗಂಡ ಇದ್ದು PG ಪಾಳ್ಯಕ್ಕೆ ವಾಪಸ್ಸಾಗ್ತಾರೆ. ಆದರೆ ರೂಪಾ ಅಲ್ಲೇ ಉಳಿದುಕೊಂಡು ಆ ವೇಳೆಯಲ್ಲಿ ತಮ್ಮ ಸೋದರ ಮಾವ ಗೋವಿಂದ ಹಾಗೂ ಸಹೋದರಿ ಜೊತೆ ಸೇರಿಕೊಂಡು ಕರಿಮಣಿ ಮಾಲೀಕ ನೀನಲ್ಲ ಎಂಬ ಹಾಡಿಗೆ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದರು. ಅದನ್ನು ವೀಕ್ಷಿಸಿದ ವೀಕ್ಷಕರು ಕುಮಾರನ ಗಮನಕ್ಕೆ ತಂದರು. ಈ ವಿಚಾರವಾಗಿ ದಂಪತಿಯ ನಡುವೆ ಮಾತಿನ ಚಕಮಕಿ ನಡೆದೋಗಿತ್ತು ಅಂತಕ್ಕಂಥ ಮಾತು ಒಂದು ಕಡೆ ಕೇಳಿ ಬರ್ತಾ ಇದೆ. ನೊಂದ ಪತಿ ಕುಮಾರ್ PG ಪಾಳ್ಯದ ಮನೆಯೊಂದರಲ್ಲಿ ಮುಂಭಾಗದಲ್ಲಿ ಮರಕ್ಕೆ ಸೀರೆಯಿಂದ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆ ನಡೆದೋಗಿದೆ. ಆ ಘಟನೆಗೆ ಮತ್ತು ನನ್ನ ರೀಲ್ಸ್ಗೆ ಯಾವುದೂ ಸಂಬಂಧವಿಲ್ಲ, ನಾನು ಈ ರೀಲ್ಸನ್ನು ತುಂಬ ದಿನಗಳ ಹಿಂದೆ ನಾನು ಮಾಡಿದ್ದೆ, ಅದು ನನ್ನ ಗಂಡನೇ ಗೊತ್ತಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ರೂಪಾ ಕುಮಾರ್ನ ಹೆಂಡತಿ ಸ್ಪಷ್ಟಪಡಿಸ್ತಾ ಇದ್ದಾಳೆ. ನನ್ನ 2 ಮಕ್ಕಳನ್ನು ಬಿಟ್ಟು ಈ ರೀತಿಯಾಗಿ ಹೋಗಿದ್ದಾರೆ, ಅವರು ರೀಲ್ಸಿಂದ ಸತ್ತಿಲ್ಲ, ಅವರು ಸತ್ತಿದ್ದು ಸಾಲದಿಂದ ಸತ್ತಿದ್ದಾರೆ, ಭಾಳಷ್ಟು ಕುಡಿತಾ ಇದ್ದರು, ಅನೇಕರು ವಿಪರೀತವಾಗಿ ಕುಡಿತಕ್ಕೆ ಅವರು ದಾಸರಾಗಿದ್ದರು ಅಂತಕ್ಕಂಥ ಮಾತನ್ನು ಇಲ್ಲಿ ರೂಪಾ ಹೇಳ್ತಾ ಇದ್ದಾರೆ. ಅದನ್ನೇ ಇವತ್ತು ನಾವು ಯಾಕೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಆಗ್ತಾಯಿದೆ ಅಂತ ವಿಚಾರ ಮಾಡಿಕೊಂಡು
ಯಾರಾದರೂ ಕೂಡ ಇಂಥ ಕಾಲಘಟ್ಟದಲ್ಲಿ ಮಹಾಪುರುಷರು ಒಂದು ಫೋನ್ ಇಲ್ಲದೆ ಇರತಕ್ಕಂಥವ್ರು ಯಾರು ಇದ್ದರೆ ಅಂಥ ಕೆಲಸಕ್ಕೆ ಬರಲಾರಂಥ ವ್ಯಕ್ತಿ ಇದ್ದರೂ ಕೂಡ ಅವನು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಇನ್ಯಾವುದೋ ಎಲ್ಲದರಲ್ಲಿ ಕೂಡ ಭಾಳಷ್ಟು ಚಾಲ್ತಿಲಾಗಿರ್ತಾ ಇದ್ದಾನೆ. ಈ ರೀತಿಯಾಗಿ ಸಾಯ್ತಿರೋದನ್ನು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದು ನೋಡಿದ್ರು ಕೂಡ ಅದು ಸರಿ ಅನ್ನಿಸ್ತಾ ಇಲ್ಲ. ದಯವಿಟ್ಟು ಯಾರಾದರೂ ಕೂಡ ಈ ರೀತಿ ಮುಂದೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದು ರೀಲ್ಸ್ ಇದೆ, ರೀಲ್ ಅಲ್ಲ. ಇದೊಂದು ರೀಲ್ಸನ್ನು ನೀವು ಜೀವನದಲ್ಲಿ ರೀಲಾಗಿ ಮಾಡಿಕೊಂಡ್ರೆ ಈ ಥರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀರಿ, ಮತ್ತೊಂದಾಗುತ್ತೆ, ಇನ್ನೊಂದಾಗುತ್ತೆ. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು. ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರ ಮೇಲೆ ಕೂಡ ಒಂದಲ್ಲ, ಎರಡಲ್ಲ, ಮೂರು ಅಥವಾ 4 ಫೋನ್ಗಳಿದ್ದಾವೆ. ಆದರೆ ಎಲ್ಲರೂ ಕೂಡ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ರೀಲ್ಸಲ್ಲೇ ತೊಡಗಿದ್ದಾರೆ. ಅಲ್ಲಿ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದ ರೀತಿಯಲ್ಲಿ ಒಂದು ತಮ್ಮ ಖಾತೆಗಳನ್ನು ತೆಗೆದುಕೊಂಡು ಏನೋ ಒಂದು ರೀಲ್ಸಿಂದ ಹಣ ಬರುತ್ತೇನೋ ಅಥವಾ ಇನ್ನೊಂದು ಬರುತ್ತೇನೋ ಅಂತಕ್ಕಂಥ ಆಸೆಗೆ ಬಿದ್ದು ತಮ್ಮ ರೀಲ್ಸ್ಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಒಂದು ರೀತಿಯಿಂದ ಈ ರೀಲ್ಸ್ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ರೀತಿಯಿಂದ ಯಾರಿಗಿದು ಅಡ್ಜಸ್ಟ್ ಆಗುತ್ತೋ ಅವರು ರೀಲ್ಸ್ ಮಾಡಿದ್ರೆ ಒಳ್ಳೆಯದು. ಯಾರಿಗಾದರೂ ಆಗಲಿಲ್ಲ ಅಂಥ ವ್ಯಕ್ತಿ ತುಂಬ ದಿನಗಳಿಂದ ಈ ಎಲ್ಲ ಸಮಾಜ ಜಾಲತಾಣದಿಂದ ದೂರಿದಂಥ ವ್ಯಕ್ತಿ, ಅವನಿಗೆ ಗೊತ್ತಿಲ್ಲದೆ ನೀನು ಹೆಂಡತಿ ಹೀಗಾಗಿದ್ದಾಳೆ ಅಂತಕ್ಕಂಥ ಮಾತಾಡಿದಾಗ ನಿಜಕ್ಕೂ ಅವನು ಶಾಕ್ ಆಗಿ ಸತ್ತಿರ್ಬೋದು. ಆದರೆ ಇಲ್ಲಿ ಹೆಂಡತಿ ಏನು ಹೇಳ್ತಾಳೆ, ನನ್ನ 2 ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಥರದ ಆ ರೀತಿ ರೀಲ್ಸ್ಗೆ ನನ್ನ ಗಂಡ ಸತ್ತಿಲ್ಲ. ನನ್ನ ಗಂಡ ಸತ್ತಿರೋದು ಕೇವಲ ಸಾಲದಿಂದ ಮಾತ್ರ ಸತ್ತಿದ್ದಾನೆ. ದಯವಿಟ್ಟು ಇದಕ್ಕೆ ಅಪಾರ್ಥ ಮಾಡ್ಕೊಳ್ಳಬೇಡಿ. ಇದ್ರ ಬಗ್ಗೆ ಸಾಕಷ್ಟು ಗುಮಾನಿಗಳಿದ್ದಿದೆ. ಹೀಗಾಗಿ ನನ್ನ ಗಂಡ ಸತ್ತಿರೋದು ರೀಲ್ಸಿಂದ ಅಲ್ಲ ಅಂತಕ್ಕಂಥ ಮಾತನ್ನು ಹೆಂಡತಿ ಸ್ಪಷ್ಟನೆ ನೀಡಿದ್ದಾಳೆ. ಬನ್ನಿ ಹಾಗಾದರೆ ಆ ಸುದ್ದಿಗಳತ್ತ ನಾವು ಒಂದಿಷ್ಟು ನಿಮಗೆ ತೋರಿಸ್ತಾ ಇದ್ದೀವಿ. ಅವ್ರು ಏನು ಹೇಳಿದಾರಂತೆ ನಿಜವಾಗ್ಲೂ ಹೇಳ್ತೇನೆ ಬಂಧುಗಳೇ, ಯಾರು ಕೂಡ ರೀಲ್ಸ್ ಮಾಡೋಕ್ಕೆ ಹೋಗಬೇಡಿ. ರೀಲ್ಸ್ ಮಾಡಿದ್ರು ಕೂಡ ರಿಯಲ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ರೀಲ್ಸೇ ಬೇರೆ, ರಿಯಲೇ ಬೇರೆ. ಯಾಕಂದರೆ ನೀವು ರೀಲ್ಸ್ ಅಂತ ತಿಳ್ಕೊಂಡಾಗ ಈ ರೀತಿಯಾಗಿ ಸಹಜವಾಗಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತದೆ. ಬಂಧುಗಳೇ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದಿಷ್ಟು ಸಾಮಾಜಿಕ ಜಾಲತಾಣದ ಪರಿಜ್ಞಾನ ನಮಗೂ ಕೂಡ ಇರಬೇಕು. ಗಂಡನಿಗೂ ಇರಬೇಕು, ಹೆಂಡತಿಗೂ ಇರಬೇಕು, ಮತ್ತು ಇಂದಿನ ಕಾಲದ ಎಲ್ಲ ಮಕ್ಕಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ರೀತಿಯಾಗಿ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಕರಿಮಣಿ ಮಾಲೀಕ ಇಲ್ಲದಂಥ ಪರಿಸ್ಥಿತಿ ಇವತ್ತು ರೂಪಗೆ ಬಂದು ಒದಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಕೂಡ ಯಾರು ಬಂಧುಗಳೇ, ನೀವು ಕೂಡ ರೀಲ್ಸ್ನಲ್ಲಿ ಅದು ನಿಜ ಜೀವನದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ಕೂಡ ನಿಮ್ಮ ಯಜಮಾನರಿಗೆ, ನಿಮ್ಮ ತಂದೆಗೋ, ನಿಮ್ಮ ತಾಯಿಗೋ ಯಾರಿಗೂ ತಿಳಿಸಿ ಒಂದಿಷ್ಟು ನೀವು ರೀಲ್ಸ್ಗಳನ್ನು ಮಾಡಿ ಹೊರತು ಈ ರೀತಿಯಾಗಿ ಯಾರಿಗೋ ರೀಲ್ಸ್ ಮಾಡೋಕ್ಕೆ ಹೋಗಿ ಪ್ರಾಣಗಳನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಾರ್ದು ಅಂತಕ್ಕಂಥ ಮಾತನ್ನು ಕಳಕಳಿಯಿಂದ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ. ಅದು ಏನಿದೆಯೋ ಏನಿಲ್ಲ ಘಟನೆಗಳ ಬಗ್ಗೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಆಮೇಲೆ ಕೂಡ ಅಪ್ಲೋಡ್ ಮಾಡ್ತೀವಿ ಸುದ್ದಿಗಳು. ಯಾಕಂದರೆ ಎಲ್ಲಿ ಈ ರೀತಿಯಾಗಿದೆ ಅಂತ ನಾವು ವಿಚಾರ ಮಾಡ್ಕೊಳ್ಳೇಬೇಕಾಗಿದೆ. ರೀಲ್ಸ್ ಮಾಡಿದ್ರೆ ಕರಿಮಣಿ ಮಾಲೀಕ ಅಂತ, ಆ ರೀಲ್ಸ್ ಮಾಡಿದ್ದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರೀಲ್ಸ್ ಇವಾಗ ಮಾಡಿದ್ದಲ್ಲ ಸರ್, ಸುಮಾರು ದಿನ ಆಯ್ತು. ಅವ್ರ ಫೋನ್ ಅಲ್ಲೇ ಇತ್ತು ಆ ರೀಲ್ಸ್ ಕೂಡ. ಅವ್ರ ಫೋನ್ ಅಲ್ಲೇ ಇತ್ತು. ಇವ್ರು ಸಾಲಿನಿಂದ ಫುಲ್ ಕುಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಅವರೇ ಕರ್ಕೊಂಡು ಹೋಗಿ ನನ್ಗೆ ಹೂವ ಮುಡಿಸಿ ಹೋಟ್ಲಲ್ಲಿ ತಿನ್ಸಿ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ರು ಸರ್. ಇವ್ರು ಸಾಲಿನಿಂದ ಹಿಂಗ್ ಮಾಡ್ಕೊಂಡ್ರು ಸರ್. ಅಂದ್ರೆ ಈ ಸಾವು ಆತ್ಮಹತ್ಯೆ ಸಾಲದಿಂದ? ಹೌದು ಸರ್, ನನ್ನಿಂದಂತೂ ಅಲ್ಲ, ನನ್ನ ಮಕ್ಕಳ ಹಣೆಗೂ ನನ್ನಿಂದಂತೂ ಅಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಯಾವಾಗ ಮಾಡಿದ್ದು ಸರ್? ಯಾವಾಗ್ಲೂ ತುಂಬಾ ದಿನದಿಂದ ಮಾಡಿದ್ದು ಸರ್. ಅದು ಅವ್ರ ಫೋನಲ್ಲಿ ಇತ್ತು, ಅವ್ರಿಗೂ ಗೊತ್ತು ಸರ್. ನಾವು ಗಂಡ ಹೆಂಡತಿ ಇಬ್ರು ಕ್ಲೋಸ್ ಆಗಿ ರೀಲ್ಸ್ ಮಾಡ್ಕೊಂಡಿರ್ತೀವಿ. ನೀವು ಜಗಳ ಮಾಡ್ಕೊಂಡು 4 ದಿನ ಹಿಂದೆ ತವ್ರ ಮನೆ ಹೋಗಿದ್ರಿ ಅಂತ ಆರೋಪ ಮಾಡ್ತಾರೆ. ಜಗಳ ಇಲ್ಲ ಸರ್, ಅವರೇ ಚೆನ್ನಾಗೆ ಕರ್ಕೊಂಡೋಗಿ ಚೆನ್ನಾಗೆ ಬಿಟ್ರು. ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ಊಟ ಮಾಡ್ಕೊಂಡು ನನ್ಗೂ ತಿನ್ಸಿದ್ರು ಸರ್. ಅವರು ತಿಂದ್ರು ಸರ್. ಬೆಳಗ್ಗೆ ಬರುವಾಗ ನೀನ್ ಇವತ್ತು ಇದ್ಬಿಟ್ಟು ನಾಳೆ ಬಾ ಅಂತ ಹೇಳ್ಬಿಟ್ಟು ಅವರೇ ಬಂದ್ರು ಸರ್. ಹೇಳ್ಬಿಟ್ಟು ಬೋಂಡ ಮಾಡಿದ್ದೆ ಸರ್. ಟೀ ಕೊಟ್ಟೆ ಕುಡಿದ್ರು. ಕುಡ್ಕೊಂಡವ್ರು ಚೆನ್ನಾಗೆ ಮನೆಗೆ ಇಲ್ಲಿಗೆ ಬಂದ್ರು ಸರ್. ಫೋನ್ ಮಾಡಿದ್ರು ಮತ್ತೆ ಇವತ್ ಬಾ ಅಂತ ಅಂದ್ರು. ಇವತ್ ಬಾ ಅಂದೇಟ್ಲಿ ಇವತ್ ಬರಕ್ ಆಗಲ್ಲ, ಮಂಗಳವಾರ ಕಳ್ಸಲ್ಲ, ನಾನು ಬುಧವಾರ ಬರ್ತೀನಿ ಅಂತ ಹೇಳಿದೆ ಸರ್. ಅಷ್ಟರಲ್ಲಿ ಈ ರೀತಿ ಮಾಡಿ